ನಮಸ್ಕಾರ. ಮೊದಲಿಗೆ ನಮ್ಮ ಇಟ್ಟಮೂರು ಗ್ರಾಮ ಜನರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ನಾವು ಇಲ್ಲಿ ನಮ್ಮ ಅರ್ಚಕರು ಅಗರಂ ಮುರಳೀಧರ ಭಟ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮಾಡಬೇಕು ಅಂತ ಶಬ್ದ ತೊಟ್ವಿ. ಅದು 2022ರಲ್ಲಿ ದೇವಸ್ಥಾನ ಪ್ರಾರಂಭಿಸಿದ್ದೀವಿ. ಅಲ್ಲಿವರೆಗೂ ಈ ದೇವಸ್ಥಾನ ನಮಗೆ ಹೇಗೆ ಇದೆ ಅಂದರೆ, ತಿರುಪತಿಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಯಾವ ಥರ ನೋಡ್ತೀವೋ ಅದೇ ಥರ ಇಲ್ಲಿ ದಿನನಿತ್ಯ ಪೂಜೆ, ಹವನ, ಹೋಮ ಪ್ರತಿಯೊಂದು ನಡೀತಾ ಇದೆ. ಇವತ್ತು ನೀವೇ ನೋಡ್ತಾ ಇರ್ಬೋದು, ಈ ವೈಕುಂಠ ಏಕಾದಶಿ ಜನ ಬೆಳಗ್ಗೆಯಿಂದ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಹಾಗೂ ಈ ದೇವಸ್ಥಾನಕ್ಕೆ ಮುಖ್ಯ ಅರ್ಚಕರಾದಂಥ ಅಗರಂ ಶ್ರೀನಿವಾಸ ನಮ್ಮ ಮುರಳೀಧರ ಭಟ್ರಾಗಲಿ, ಇನ್ನು ನಮ್ಮ ಕಾರ್ಯಕಾರಿ ಸಮಿತಿಯವರಾಗಲಿ ಎಲ್ಲ ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೂ ದಿನನಿತ್ಯ ಒಳ್ಳೆ ದರ್ಶನ ಮತ್ತು ಪೂಜೆಗಳು ನಡೀತಾ ಇದೆ. ಏನಪ್ಪ ನಾವು ಕೇಳ್ಕೊಳ್ಳೋದಂದರೆ, ನಮ್ಮ ಇಟ್ಟಮುಡುಗು ಜನಾಂಗದವರು ಇದು ಒಂದು ಆನಂದ ತಿರುಪತಿ ಥರ ಆಗ್ಬಿಟ್ಟಿದೆ. ಇಲ್ಲಿ ಈ ನಮ್ಮ ಇಟ್ಟಮುಡುಗುವನ್ನು ಬದಲು ಆನಂದ ತಿರುಪತಿ ಥರ ಆಗಿದೆ. ಇಲ್ಲಿ ಬರುತ್ತಾ ಭಕ್ತಾದಿಗಳಿಗೆ ದೇವರು ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ. ಮತ್ತು ನಮ್ಮ ದೇವಸ್ಥಾನ ಇದೇ ಥರ ನಡ್ಕೊಂಡು ಹೋಗ್ತಾ ಇರಲಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ 12 ಮಾತು ಮುಗಿಸ್ತಾ ಇರ್ತೀನಿ.